ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀತಲ್ವಾಸ್ ಯೂಟ್ಯೂಬ್ ಚಾನಲ್. ನಾನು ಇವಾಗ ಆಲ್ರೆಡಿ ಟೈಮು 12:45 ಆಗಿದೆ. ಇವಾಗ ಆಚೆ ಓಡ್ತಾ ಇದ್ದೀವಿ ನಾನು ಮತ್ತು ಅರುಣ. ಇನ್ನೂ ಊಟ ಮಾಡಿಲ್ಲ, ನಾವು ಬಂದು ಮಾಡೋಣ ಅಂತ ಹೇಳಿ ಓಡ್ತಾ ಇದ್ವಿ. ಪಾಪಗೆ ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿದೆ, ಸೊ ಅವನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡು ನಾವು ಓಡ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತೀವಿ ಏನು ಆ್ಯಂಡ್ ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟ್ ಈ ಪ್ಲೇಸು ನಮ್ಮ ಮಂಡ್ಯದಲ್ಲಿ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಅಲ್ಲಿ ಸ್ವಲ್ಪ ಕಂಡೀಷನ್ಸ್ ಇದೆ ಅಂತ ಹೇಳ್ತಿದ್ರು, ಅಂತ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ. ನೋಡೋಣ ಹೇಗಿದೆ ಏನು ಅಂತ. ನಾನಿವತ್ತು ಅದನ್ನು ತೋರಿಸ್ಕೊಡ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಏರ್ ಸ್ವಲ್ಪ ಕಮ್ಮಿ ಇತ್ತು ಅಂತ ಹೊಡ್ಸೋಕೆ ಹೋದ್ವಿ. ಅವ್ರ ಹತ್ರ 100s 500ಸ್ಗೆ ಯಾವುದಕ್ಕೂ ಚೇಂಜ್ ಇರಲಿಲ್ಲ. ಫೋನ್ಪೇ ಕೂಡ ಅವೈಲೇಬಲ್ ಇರಲಿಲ್ಲ. ನಾನು ಅವಾಗ ಅಂದ್ಕೊಂಡೆ ಯಪ್ಪ ಎಮರ್ಜೆನ್ಸಿಗೆ ಕ್ಯಾಶ್ ಇಟ್ಟಿರಬೇಕು 10-20 ಆದರೂ ಅಂತ. ಬ್ಯಾಕ್ ಕ್ಯಾಮ್ರಾ ಸೆಟ್ ಆಗಲ್ಲ, ಓನ್ಲಿ ಫ್ರಂಟ್ ಕ್ಯಾಮ್ರಾ ನೋಡಿಕೊಂಡು ವೀಡಿಯೋ ಮಾಡಿದ್ರೆ ಸರಿ ಅಲ್ಲ ಮಗನೇ. ಅಯ್ಯೋ ನನ್ನ ಮಗನಿಗೆ ಸ್ವಲ್ಪ ಶೀತ ಆಗ್ಬಿಟ್ಟು ಅಪ್ಪನಿಗೆ ಇವಾಗ ಯಾವುದು ಟ್ಯಾಬ್ಲೆಟ್ ಸಿರಪ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಚಿನಿಮಾನ ಯಾವುದು ಸಿರಪ್ ಹೆಸರು ಹೇಳೋ, ಎಲ್ಲರಿಗೂ ಯೂಸ್ ಅಲ್ಲಿ ಸಿರಪ್. ಅದು ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ, ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ಲು. ಆಮೇಲೆ ನಾನು ಪೀಡಿಯಾಟ್ರಿಷಿಯನ್ನ ಕೇಳಿಬಿಟ್ಟು ತೊಗೊಂಡಿದ್ದೀನಿ, ಸಿನರೆಸ್ಟ್ ಅಂತ. ಇವಾಗ ಹಾಕಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ಅಷ್ಟೊಂದೇನು ಇದಿಲ್ಲ, ನಾರ್ಮಲ್ ಆಗಿದ್ದಾನೆ ಅಲ್ಲ ಮಗನೇ. ಇಲ್ಲಿ ಹಾಯ್ ಮಾಡಿ, ಹಾಯ್ ಮಾಡಿ. ಬುಜು ಬುಜು ಬುಜಿ. ನನ್ನ ಕಷ್ಟ ನನಗೆ ಬಿಡಲೇ ನಿನ್ಗೊಂಥರ ಅಂತ. ಅವರಪ್ಪ ಮೈಂಡ್ ವಾಯ್ಸ್ ರೀಡರ್ ಅಲ್ವಾ. ಯಾಕೆ ಇದೇ ಟಿ ಶರ್ಟ್ ಹಾಕಿರ್ತೀರಾ ನೀವು ಅಂತ ಕಮೆಂಟ್ ಮಾಡಬೇಕು. ಯಾವ್ದು ಇಷ್ಟ ಆಯ್ತು ಅದು ಹಾಕಬೇಕು. ಎಲ್ಲ ಟೈಮು ನಿಮ್ಗೆ ಒಂದೇ ಟಿ ಶರ್ಟ್ ಇಷ್ಟ ಆಗುತ್ತಾ? ಅದೊಂದೇ ಇಷ್ಟ ಆಗುತ್ತೆ ನನಗೆ, ಅದಕ್ಕೆ ಅದನ್ನೇ ಹಾಕದಾಡ್ತೀನಿ. ಏನೋ ಅವ್ರ ಹೆಂಡತಿ ಅವರೇ ಬಟ್ಟೆ ತಗೋತಾರೆ, ಅವ್ರಿಗೆ ಬಟ್ಟೆನೇ ಕೊಡ್ಸಲ್ವೇನೋ, ಅದಕ್ಕೆ ಹಿಂಗೆ ಹಾಕೋತಾರೇನೋ ಅಂತ ಅನ್ಕೊಟ್ರೆ. ಹಿಂದಾಗ ಇರ್ತವೆ 300-400, ನಮ್ತವೆ ಏನು 20-25 ಇರ್ತವೆ. ಅಯ್ಯಪ್ಪ, ಹಾಗಾದ್ರೆ ಲೆಕ್ಕ ಹಾಕ್ಬಿಡ್ತೀನಿ ಇವತ್ತು ಹೋಗಿ. 20-25ರಿಂದ ಜಾಸ್ತಿ ಇದ್ರೆ ಇದೇ ಲಾಸ್ಟ್. ಇನ್ನು ಬಟ್ಟೆ ತಗೊಳಂಗಿಲ್ಲ. ಏನಪ್ಪ ಈ ಫ್ಲೈಓವರ್ ಮೇಲೆ ಹೋಗೋದು. ಇವನ್ ಬೇರೆ ಇಲ್ಲಿ ಅವ್ರಪ್ಪನ ಗೇರ್ ಹಾಕ್ಬೇಕು ಬಿಡು ಅಂತ ಇದ್ದಾರೆ. ಕಾರ್ ಕಲಿ ಮಗ್ನೆ. ನಾನೆಂತ ಹೇರ್ ಸ್ಟೈಲ್ ಮಾಡಿದ್ದೀನಿ ನೋಡಿ, ಮೇಕಪ್ ಆರ್ಟಿಸ್ಟ್ ಆಗಿ. ಹೇರ್ ಬ್ಯಾನ್ ಹಾಕೊಂಡು ಹೋಗ್ತಾ ಇದ್ದೀವಿ. ಸಂಡೇ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಅಂತ ನಮ್ಮ ಬಾಸು, ನಮ್ಮ ಪತಿ ದೇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪೆಟ್ರೋಲ್ ಹಾಕ್ಸ್ಬೇಕು ಇನ್ನು ಅವ್ರದ್ದು. ನನ್ನ ಕೆಲಸ ಅಲ್ಲ ಫ್ರೆಂಡ್. ಯಾಕೆ ನೀವು ತಾನೇ ಕರ್ಕೊಂಡು ಹೋಗ್ತಾ ಇರೋದು, ನೀವೇ ಪೆಟ್ರೋಲ್ ಹಾಕ್ಸ್ಬೇಕು. ನಮ್ದೇನಿದ್ರು ಬರೋದು ಹೋಗೋದು, ಅಲ್ಲೇನಾದರೂ ಇಷ್ಟ ಆದರೆ ತಗೊಳ್ಳೋದು ಅಷ್ಟೇ. ಇವತ್ತು ಆ್ಯಕ್ಚುಲಿ ಒಂದು ಎಲ್ಲೋ ಯಾರಿಗೂ ಗೊತ್ತಿಲ್ಲರೋ ಪ್ಲೇಸ್ನ ತೋರಿಸೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ವೀಡಿಯೋ ಮಾಡೋಕ್ಕಾದರೆ ವೀಡಿಯೋ ಮಾಡ್ತೀವಿ, ಆಗಿಲ್ಲ ಅಂದರೆ ಬ್ಯಾಡ್ ಲಕ್. ಅದ್ಯಾಕೆ ನನ್ನ ಗ್ಲಾಸ್ ತೆಗಿತೀರಾ? ನನ್ನ ವಾಯ್ಸ್ ಕೇಳಿಸ್ಬಾರ್ದು ಅಂತನಾ? ವಾಯ್ಸ್ ಕೇಳಿಸ್ಕೊಂಡ್ರೆ ಇವನು ಮಧ್ಯ ಕೋರಸ್ ಕೊಡ್ತಾನೆ. ಇದು ಎಂತ ಹೇಳಕ್ ಬಂದೆ, ಫುಲ್ಲು ಇದ್ದಿತ್ತು, ಮೋಡ ಇತ್ತು ಆಗಲೇ. ಎಷ್ಟು ಬಿಸಿಲು ಹೊಡಿತೈತೆ. ಗೆದ್ಲಿಗೆರೆ ಕಣ, ಗೆಜ್ಜಿಲ್ಗೆರೆ ಹಾಕ್ಬಿಟ್ರೆ ಮದ್ದೂರಲ್ಲಿ ಮಂಕಾಗಿದ್ರೆ ಗೆದ್ಲಿಗೆರೆಯಲ್ಲಿ ಗೆಜ್ಜಿಲ್ಗೆರೆಯಲ್ಲಿ ಕೊಂಕಾಗಿದ್ದೀರಾ? ಗೆಜ್ಜಿಲ್ಗೆರೆಯಲ್ಲಿ ಇದು ಏತಕ್ಕೆ ಫೇಮಸ್ ಗೆಜ್ಜಿಲ್ಗೆರೆ? ಸ್ಟ್ರೈಕ್ ಮಾಡಕ್ಕೆ, ಜಗಳ ಆಡಕ್ಕೆ, ಕಿತ್ತಾಡಕ್ಕೆ, ಒದ್ದಾಡಕ್ಕೆ. ಕಾವೇರಿ ಹೋರಾಟ ಮಾಡ್ತೀವಿ ಕಣ. ಇಲ್ಲಿ ಕಟ್ಟಾಗಿ ಇಲ್ಲಿ ಹೋಗ್ಬೇಕು. ರೈಟ್ ಕಟ್ ಹಾಕ್ಬೇಕು, ಅಮರಾವತಿ ರೈಟ್. ಇದು ಯಾವ ರೋಡು? ಉಮ್ರಳ್ಳಿ ಗೇಟ್ ರೋಡ್. ತೇಜ ಮನೇಲಿದ್ದಿದ್ರೆ ಹೋಗ್ಬಿಟ್ಟು ಬರ್ಬೋದಿತ್ತು, ಆಷಾಢಕ್ಕೆ ಬಂದ್ಬಿಟ್ಟಿದ್ದಾಳೆ. ತೇಜ ಬೇರೆ ಇಲ್ಲ, ಅಭಿಯಣ್ಣ ಬೇರೆ ಇಲ್ಲ.
ಮನೆಗೆ ಹೋಗೋಣ ಅಂದರೆ ಪಾರ್ಟ್ನರು ಇಲ್ಲ ಅನಿಸ್ತದೆ. ಇವಾಗ ನಾವು ಸ್ಟ್ರೈಟ್ ಅಲ್ಲಮ್ಮ, ಲೆಫ್ಟು. ಅಲ್ಲೆಲ್ಲ ಒಳಗೆ ಹೋಗ್ಬೇಕು ಕಣಮ್ಮ. ಇಲ್ಲಿ ಇಲ್ಲ ಅನ್ಸುತ್ತೆ. ಇಲ್ಲಿ ಸ್ಟ್ರೈಟು ಈ ರೀತಿ. ಇಲ್ಲೊಂದು ರೋಡ್ ಇದೆ, ಬಟ್ ಇಲ್ಲಿ ಹೋಗ್ಬಾರ್ದು, ಇಲ್ಲೇ ಹೋಗ್ಬೇಕು. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಹೋಗುವಾಗ ಇಲ್ಲಿ ಫುಲ್ಲು ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂತ ನಾವು ಇಲ್ಲಿಗೆ ಬಂದ್ವಿ. ಬಟ್ ನಮ್ಗೆ ಇಲ್ಲಿ ರೋಡ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಇದು ಮಂಡ್ಯ ಸಿಟಿ ಎಂಟ್ರಿನೇ ಆಗಲ್ಲಮ್ಮ ಇದು. ತುಂಬ ವರ್ಷ ಆಯ್ತು ಅದಾಗಿ. ಇವಾಗ ನೋಡೋರಂತೆ. ಏನ್ ತಗೋತೀರಾ? ಫೈನಲಿ ಮೆಟ್ರೋ ರೀಚ್ ಆದ್ವಿ. ಇದು ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗಿದ್ದೆ, ಹೋಗ್ಬೇಕಂತ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಬರೋಣ ಅಂತ ಅಂದ್ಕೊಂಡು. ಆ್ಯಂಡ್ ವಿಡಿಯೋ ಅಲ್ಲಿ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ, ಬಿಕಾಸ್ ಆಫ್ ಸಮ್ ರೀಸನ್ಸ್ ಅಂತೆ. ಅದು MRPಸು ಚೇಂಜ್ ಆಗ್ತಿರೋದ್ರಿಂದ ಲಾಸ್ಟ್ ಟೈಮ್ ಇದು ವಿಡಿಯೋಲಿ ಹಾಕಿದ್ದಾರೆ ಇಷ್ಟಿತ್ತು, ಇವಾಗ ಇಷ್ಟಿದೆ ಅಂತ ಎಲ್ಲ ಕಂಪ್ಲೇಂಟ್ಸ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ವಿಡಿಯೋ ಪ್ರೊಹಿಬಿಟ್ ಮಾಡಿದ್ದಾರೆ. ಅಲ್ಲಿ ವೀಡಿಯೋಸ್ ಮಾಡೋ ಹಂಗಿಲ್ಲ ಅಂತ. ನಾನು ಹಾಗೆ ಸ್ವಲ್ಪ ಪಾಪು ಇದೆ ಅಂದ್ಕೊಂಡು ಪಾಪು ವೀಡಿಯೋಸ್ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಯಾವುದೇ ಸಣ್ಣ ಶಾಪ್ಗೂ ಕೂಡ ಇಲ್ಲಿ ತೊಗೊಂಡು ಹೋಗ್ತಾರಂತೆ. ಪ್ರತಿಯೊಂದು ಇಲ್ಲಿ ಐಟಮ್ಸ್ ಇದೆ. ಮಿನಿ ಡಿಮಾರ್ಟ್ ಥರನೇ ಹೇಳ್ಬೋದು ಇದನ್ನು. ಆ್ಯಂಡ್ ನಾನು ತೊಗೊಬಾರ್ದು ಅಂತ ಹೋಗಿ ಮನೆ ಸಾಮಾನೆಲ್ಲ ತೊಗೊಂಬಂದೆ. ಆ್ಯಂಡ್ ನನ್ನ ಪತಿದೇವರು ನನ್ನ ಕೈಲೇ ಪೇ ಮಾಡಿಸಿದ್ರು. ನೀನು ತಾನೇ ಕರ್ಕೊಂಬಂದಿದ್ದು, ನೀನೇ ಪೇ ಮಾಡು ಅಂತ ಹೇಳ್ಬಿಟ್ಟು ಹಂಗೆ ರೇಗಿಸ್ತಾ ಇದ್ದೆ ನಾನು. ಆ್ಯಂಡ್ ಹಿಂಗೆ ಬಕೆಟ್ಸು ಇದೆಲ್ಲ ಜಸ್ಟು 300 350 ಈ ಥರ ಇತ್ತು. ಆ್ಯಂಡ್ ಫೈನಲಿ ನಾನು ಒಂದು ಸ್ವಲ್ಪ ಶಾಪ್ನ ಮಾಡಿಕೊಂಡು ಗ್ರೋಸರೀಸ್ನ ನಾನು ಮನೆ ಕಡೆ ಹೊರಡ್ತಾ ಇದ್ದೀನಿ. ಇದು ನಿಮಗೆ ಡೈರೆಕ್ಟು ಮೈಸೂರು ಹೈವೇ ರೋಡಲ್ಲಿ ಬಂದರೆ ಮೈಸೂರು ರೋಡಲ್ಲೇ ಸಿಗುತ್ತೆ. ಆಫ್ಟರ್ ಸುರಭಿ ಚೌಟ್ರಿ ನಿಮಗೆ ರೈಟ್ ಸೈಡಲ್ಲಿ ಕಟ್ಟಾದರೆ ನಿಮಗೆ ಡೈರೆಕ್ಟು ಮೆಟ್ರೋ ಹತ್ರ ಹೋಗ್ತೀರಾ. ಆ್ಯಂಡ್ ಐಟಮೆಲ್ಲ ತೊಗೊಂಡ್ವಿ, ಹೊರಟ್ವಿ. ಆ್ಯಕ್ಚುಲಿ ತುಂಬ ಆಫರ್ ಇದೆ ಇಲ್ಲಿ, ಸೇಮ್ ಡಿಮಾರ್ಟ್ ಥರ. ಅಂದರೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಆ್ಯಕ್ಚುಲಿ ಬ್ಯಾಗ್ ನಾನು ತೊಗೊಂಬರೋಣ ಅಂದ್ಕೊಂಡೆ, ಬಟ್ ನಾನು ಕಾನ್ಫಿಡೆಂಟಲ್ಲಿ ಬಂದಿದ್ದೆ ಏನು ತೊಗೊಳ್ಳಲ್ಲ ಅಂತ. ಬಟ್ ಮನೆ ಸಾಮಾನು ಕಮ್ಮಿ ಇತ್ತು ಅಂತ ಹೇಳಿ ನಾನು ಮನೆ ಸಾಮಾನು ಅಷ್ಟು ಶಾಪ್ ಮಾಡಿದೆ ಅಷ್ಟೇ, ಬಿಟ್ಟರೆ ನಾನು ಇನ್ನೇನು ಪರ್ಸ್ನಲ್ ಥಿಂಗ್ಸ್ ಅಂತ ಏನೂ ತೊಗೊಳ್ಳಿಲ್ಲ. ಅಮ್ಮನೂ ಸ್ವಲ್ಪ ಗೋಧಿ ಕೇಳಿದರು ಅಂಥೇಳಿ ಒಂದು 10 kg ಗೋಧಿ ತೊಗೊಂಡ್ವಿ. ಅದಕ್ಕೆ ಬ್ಯಾಗ್ ತಂದಿರಲಿಲ್ಲ. ಈಗ ಡಿಕ್ಕಿಗೆ ಹಾಕಬೇಕು ಐಟಮ್ಸ್ ಎಲ್ಲ. ಹಾಗೆಯೇ ಬ್ಯಾಗಿಗೆ 20 ರೂಪೀಸ್ ಹೇಳ್ತಾರೆ. ಸುಮ್ಮನೆ ಏನಕ್ಕೆ ವರ್ತಿಲ್ಲ ಬ್ಯಾಗು ಅಂತ ಹೇಳಿ ಇದು ಇಲ್ಲೇ ಇದೆ ಹಿಂದೆ. ಅದು ಎಂತ ತುಂಬ ಆಫರ್ ಇದೆ ಮಾತ್ರ, ಸಕ್ಕತ್ತಾಗಿದೆ, ತೊಗೋಬೋದು. ಮಿನಿ ಡಿಮಾರ್ಟ್ ಥರ. ಏನೇನು ಮನೆ ಸಾಮಾನು ಖಾಲಿ ಆಗಿತ್ತೋ ಅದಷ್ಟು ತೊಗೊಂಡ್ವಿ. ಬೇಕಾದರೆ ಹೋಗಿ ತೋರಿಸ್ತೀನಿ ಏನೇನು ತೊಗೊಂಡ್ವಿ ಅಂತ. ಮೆಟ್ರೋ ನಾವು ಫಸ್ಟು ನಮ್ಮ ಅಂಗಡಿಗೂ ಕೂಡ ಇಲ್ಲೇ ಐಟಮ್ಸ್ನ ಹಾಕಿಸ್ತಾ ಇದ್ವಿ. ಅದು ಅಯೋಡಿಕ್ಸ್ ಇತ್ತಲ್ಲ, ತೊಗೊಂಡ್ರ ಪಾಪದು? ಅದು ಬಿಸಿಲುದು ಇದನ್ನು ತೊಗೊಬನ್ನಿ. ನಡೀರಿ.
ಇಲ್ಲಿ ಎತ್ಕೋತೀನಿ ಬಿಡಿ ನಾನು. ಈ ಬಾಟ್ಲಿಗೆ ಬೆಳಗ್ಗೆ ಬರ್ತಾ ನಾನು ತುಮಕ ಬಂದಿದ್ರು ಕುಡಿಕೆ ಬೂಸ್ಟ್ ಅದ ಹೇಳಿಕೆ ರಾಗ ಆಡ್ತೇವೆ. ಆದ್ರೆ ಇನ್ನೂ ಕುಡಿಯಕ್ ಆಗಿಲ್ಲ ನನ್ನ ಮಗ ಬಾಟ್ಲನ್ನ ಕುಡಿಯಕ್ಕೆ ಬಿಡ್ತಾ ಇಲ್ಲ. ಕುಡಿತೀರಾ? ಬೂಸ್ಟ್ ಬೇರೆ ಕುಡಿಯೋದು ಬೇರೆ ಏನ್ ಬೇಕು? ಅಲ್ಲಿ ಮೆಟ್ರೋಲ್ ಇತ್ತಲ್ಲ, ಏನಾದ್ರು ಕೇಳಬೇಕು ತಾನೆ. ನಮ್ಮ ಐಟಮ್ ಎಲ್ಲ ಮೆಟ್ರೋಲ್ ಅಂತ ಸಿಗಲ್ವಾ? ಅನ್ಬಿಟ್ರಲ್ಲ ಪಪ್ಪ ಮಗನೇ, ನನ್ನ ಮಗನ ಐಟಮ್ ಕೊಡಿಸ್ಲಿಲ್ಲ ನೀವು. ಆಡೋ ಟೈಮಲ್ಲಿ ಕೊಡಿಸ್ಬಾರ. ಇವಾಗೇನು ವಾಲಿಬಾಲ್ ಆಡ್ಬಿಡ್ತಿದ್ ನಾನು. ಖುಷಿ ಯಾವುದೇ ಆಟ ಸಂಬಂಧ ತಗೊಂಡ್ರು ಅದು ಯಾವುದೋ ಪಾತ್ರೆ ಬಿಡಕ್ಕೆ ಕುಂತ್ಕೊತಾನ. ಅದಂತೂ ನಿಜ. ಯಾವ ಆಟ ಸಾಮಾನು ತಗೊಂಡ್ರು ಅವನು ಪಾತ್ರೆನ ಹಿಡ್ಕೊಂಡು ಕುತ್ಕೊಳ್ಳೋದು. ಅದು ಹುಡುಗ ಆದ್ರೂ ಅವ್ರ ಅಪ್ಪನ ಬುದ್ಧಿ ಕಲ್ತ್ಬಿಟ್ಟೈತೆ ಅನ್ಸುತ್ತೆ. ಪಾತ್ರೆ ಬೆಳೆಯೋದು, ಅಡುಗೆ ಮಾಡೋದು ಅವೆಲ್ಲ ಮಾಡಿರೋದ್ವಿ. ನೀನು ಇನ್ನೂ ಚೆನ್ನಾಗಿದೆ ಇಲ್ಲದಿರೋ ಅಯ್ಯಪ್ಪ, ನನ್ನ ಅಡುಗೆ ತಿಂದ್ಬಿಟ್ರೆ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ನಾನೇ ಮಾಡ್ಕೊತೀನಿ. ಸೀರಿಯಸ್ ಆಗಿ ಹೇಳ್ಬಿಡಿ, ನಾನು ಅಡುಗೆ ಚೆನ್ನಾಗಿ ಮಾಡಲ್ಲ. ಸೀರಿಯಸ್ ಏನು ಹೂ ಅನ್ಬೇಕೆಲ್ಲ ಕಷ್ಟಪಟ್ಟಾರ. ಸೂಪರಾಗಿ ಮಾಡ್ತೀಯ, ಸಖತ್ತಾಗಿ ಮಾಡ್ತೀಯ ಅಂತ ಸುಳ್ಳು ಹೇಳ್ಬೇಕಲ್ಲ. ಅಲ್ಲಿ ನನ್ನ ಮಗನೇ ಹೇಳ್ತವನೆ ಕಂಪ್ಲೇಂಟ್. ನನ್ನ ಮಗಂಗೆ ಒಂದಿನ ನಗಡಿ ಆಗ್ಬಿಟ್ಟು ಭಯ ಆಗ್ಬಿಟ್ಟಿತ್ತು. ಅಪ್ಪ ಕಮ್ಮಿ ಆಯ್ತಲ್ಲ ಚಿನ್ನಮ್ಮ, ತಲೆಗೆ ಬೇರೆ ಎಂತ ಏನಮ್ಮ ಇದು ಏನು ತೇದಾಕಿ ಅಂದ್ರಲ್ಲ ಅಮ್ಮ, ನನಗೆ ಗೊತ್ತಿಲ್ಲ. ಬಜೆನ ತೆಗೆದು ಸ್ವಲ್ಪ ಕಾಯಿಸಿ ತಲೆಗೆ ಹಾಕಿದ್ವಿ. ಈಗ ನಾನು ಅದೊಂದು ಪ್ಲೇಸ್ಗೆ ಹೇಳ್ದೆ ಅಂತ ಹೇಳ್ಬಿಟ್ಟು ಅದೊಂದೇ ಪ್ಲೇಸಿಗೆ ಕರ್ಕೊಂಡೋಗಿ ಅದೊಂದೇ ಪ್ಲೇಸ್ ಮುಗಿಸ್ಕೊಂಡು ವಾಪಸ್ ರೈಟ್ ಹೇಳ್ತವ್ರೆ. ಅಷ್ಟೇ ನಮ್ದು ಮಿಲ್ಟ್ರಿ ಕಂಡೀಷನ್. ಬರುವಾಗಲೇ ನೀಟಾಗಿ ಹೇಳ್ಬೇಕು, ಪ್ಲಾನಿಂಗ್ಗೆ ಹಾಕ ಬರ್ತೀವಿ. ಅವನು ಕೇಳೋದೇನು ಪ್ರಾಬ್ಲಮ್. ಅವನು ಮನೆಗೆ ಹೋಗ್ತಾ ಇದೀವಿ ಇಷ್ಟು ಬೇಗ ಅಂತ ಹೇಳ್ತಾ ಇರೋದು. ಬೇಗ ಕರ್ಕೊಂಡು ಪಾಪ ಮನೆಗೆ ನಿದ್ದೆ ಬರ್ತದೆ ಅಂತ ಹೇಳ್ತಾವನು. ಹೊಂಟದ ಮಗನ ಇನ್ನು 10 ನಿಮಿಷ. ಯಾಕೆ ಊಟ ಮಾಡ್ಸಲ್ವ ನಾವು ನಿಮ್ಗೆ? ಯಾಕಿದೆ ಮಕ್ಕಳೇ ಮಾಡ್ತಾ ಇರೋದು. ವ್ಯಾಯಾಮದಲ್ಲಿ ಬಾಯಿಗೆ ಹಾಕೊಂಡು ಅಗಿಬೇಕು ಅಂತ ಹೇಳೋರ? ಹೌದಾ, ನೀವೇನ ಕಳ್ಸ್ಕೊಟ್ಟಿರೋದು? ಹಂಗೂ 3 ಕಾಲ್ಗೆ ಕರ್ಕೊಂಬಂದ್ರಿ ಮದ್ದೂರ್ಗೆ. ಅಂದ್ರೆ ಏನಿಲ್ವನ್ರಿ? ಏನ್ ಹೇಳಿ ವಿಶೇಷ? ಮನೆಗೆ ಹೋಗಿ ಫಿಶ್ ಕೊಟ್ಟು ಕಳಿಸೋರ ನಮ್ಮ ಅತ್ತ ಹಾಕೊಡ್ತೀನಿ ತಿನ್ನೋದು. ಹಿಂಗೆ ತಿಂತಾ ಇರೋಣ. ನಮ್ಮ ಸಾಹೇಬ್ರು ಕಾಲು ತಿಂತಾ ಇದ್ದಾರೆ. ಬಿಟ್ಬಿಟ್ರು ನೀನು ಹೇಳದ್ಮೇಲೆ. ನೀನು ಇಷ್ಟು ಮಾತಾಡ್ಬಿಟ್ಟ ಮಗ್ನೇ. ನಮ್ಮಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟ ನನ್ನ ಮಗ. ಗುಡ್ ಬಾಯ್ ನನ್ನ ಮಗ. ರಪ್ಪಗೆ ಓದಿತಾವನೆ, ಕಾಲಲ್ಲೇ ಗೇರ್ ಹಾಕ್ಬಿಡ್ತಾನೆ ನೋಡಿ. ಫೈನಲಿ ಮದ್ದೂರಿಗೆ ವಾಪಸ್ ಬಂದ್ವಿ. ಇವಾಗ ಮನೆಗೆ ಹೋಗಿ ಫಿಶ್ ಮಾಡಿಕೊಂಡು ತಿನ್ನೋಣ. ಯಾವುದು ಹೊಸ ಆಟ ಕಲ್ತ್ಕೊಬಿಟ್ಟವನ ಇವನು ನನ್ನ. ಫೈನಲಿ ಈಗ ಮನೆಗೆ ಬಂದ್ವಿ. ಆ್ಯಂಡ್ ಪಾಪು ಮಾತಾಡ್ತಾ ಇದ್ದಾನೆ. ಕಾರಲ್ಲಿ ಬರ್ತಾ ಮಲ್ಕೊಂಡಿದ್ದ, ಬಟ್ ಇವಾಗ ಎದ್ದ.
ಸೊ ಅವನ್ನ ಕೂಡ ಮಲಗಿಸ್ಬೇಕು. ಆ್ಯಂಡ್ ನಾನು ತುಂಬ ಐಟಮ್ಸ್ ಏನು ತೊಗೊಳ್ಳಿಲ್ಲ ಅಲ್ಲಿ, ಬಟ್ ತುಂಬ ಆಫರ್ ಇದೆ, ಅಫೋರ್ಡೆಬಲ್ ಆಗಿದೆ ಅಲ್ಲಿ. ಬೇಕಾದರೆ ನಾನು ಅಡ್ರೆಸ್ನ ಹಾಕಿರ್ತೀನಿ, ನಿಯರ್ ಮಂಡ್ಯ ಇರೋರೆಲ್ಲ ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ನಾನೇನೇನು ತೊಗೊಂಬಂದಿದ್ದೀನಿ ಅಂತ ಹಾಗೆ ಬೇಸಿಕ್ಕಾಗಿ ತೋರಿಸ್ಕೊಡ್ತೀನಿ, ನಾನು ಡೀಟೇಲಾಗಿ ಏನು ಹೇಳ್ತಾಯಿಲ್ಲ. ಬಟ್ ಮನೆ ಐಟಮ್ ಅಷ್ಟೇ, ನಾನೇನು ಅಷ್ಟೊಂದು ತೊಗೊಂಬಂದಿಲ್ಲ. ತೋರಿಸ್ತೀನಿ ನಾನು ಏನೇನು ತೊಗೊಂಬಂದೆ ಅಂತ. ಆ್ಯಂಡ್ ಫುಲ್ಲು ಸಾಕಾಗ್ಬಿಟ್ಟಿದೆ, ಆಲ್ರೆಡಿ 3:45 ಆಗಿದೆ ಟೈಮು, ಇನ್ನೂ ಊಟ ಮಾಡಿಲ್ಲ. ಇವಾಗ ಊಟ ಮಾಡಬೇಕು. ಪಾಪಕ್ಕೆ ತಿನ್ನಿಸಿದ್ದೆ ಅಷ್ಟೇ. ನೋಡಿ, ಅವನು ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ಇವಾಗ ಭಯ ಆಗ್ಬಿಟ್ಟಿತ್ತು ನನಗೆ. ಅರುಣ ಹೇಳಿದ್ರು ಸರಿ ಹೋಗ್ತಾನೆ, ಅದೊಂದು ಅವ್ನು ಸೀನಿದ್ರೆ ಅಷ್ಟೇ ಸ್ವಲ್ಪ ಮೂಗಲ್ಲಿ ಲೀಕ್ ಆಗ್ತಾಯಿತ್ತು. ಭಯ ಆಗ್ಬಿಟ್ಟಿತ್ತು ನನಗೆ, ತುಂಬ ನೆಗಡಿ ಆಗ್ಬಿಡುತ್ತೇನೋ ಅಂತ. ಬಟ್ ಥ್ಯಾಂಕ್ ಗಾಡ್ ಅವನಿಗೆ ಏನೂ ಆಗಲಿಲ್ಲ, ಆರಾಮಾಗಿದ್ದಾನೆ. ಹಾಯ್ ಮಾಡಿಚಿನಿ. ಸೊ ದಟ್ ನೆಕ್ಸ್ಟು ನಾನು ಏನೇನು ತೊಗೊಂಬಂದೆ, ಹಾಗೆ ಇವತ್ತಿನ ಡೇ ಹೇಗಿರುತ್ತೆ ಅಂತ ಪೂರ್ತಿ ನಾನು ಈ ವಿಡಿಯೋಲಿ ಹಾಕಿರ್ತೀನಿ, ನೋಡಿ ಎಂಜಾಯ್ ಮಾಡಿ. ರ್ಯಾಂಡಮ್ ಆಗಿ ಏನೇನು ತೊಗೊಂಬಂದೆ ಮೆಟ್ರೋಯಿಂದ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಬುಕ್ ತೊಗೊಂಡ್ವಿ. ಇದು ಅರುಣ ನಾನು ಏನೋ ಲೆಕ್ಕ ಬರ್ಕೊತಾ ಇರ್ತೀವಿ. ನಾನೇನೇ ಮನೆಗೆ ಅಂತ ಖರ್ಚು ಮಾಡಿದ್ರು, ಈ ಥರ ಆಚೆ ಹೋಗಿ ಖರ್ಚು ಮಾಡಿದ್ರು, ತುಂಬ ಎಲ್ಲ ಏನೇ ಬರ್ಕೊಂಡ್ರು, ನಾನು ಏನೇ ಖರ್ಚು ಮಾಡಿದ್ರು ಬರ್ಕೊತೀನಿ. ಆ ಅಭ್ಯಾಸಕ್ಕೆ ನಂದು ಡೈರಿ ಖಾಲಿ ಆಗಿತ್ತು ಅಂತ ಡೈರಿ ಹುಡ್ಕಿದ್ವಿ, ಸಿಕ್ಕಿಲ್ಲ ಅಂತ ಒಂದು ಬುಕ್ ತೊಗೊಂಡ್ವಿ. ಆಮೇಲೆ ಕಂಫರ್ಟ್ ಖಾಲಿ ಆಗಿತ್ತು, ಸೊ ಕಂಫರ್ಟ್ ಆಫರ್ ಇತ್ತು ಅಂತ ಕಂಫರ್ಟ್ ತೊಗೊಂಡೆ. ಆ್ಯಂಡ್ ಬೇಳೆ ಈ ಥರ ಬೇಳೆ ನಾನು ಈ ಸಲ ತೊಗೊಂಬಂದಿದ್ದೀನಿ, ಚೆನ್ನಾಗೈತೆ ಅಂತ ಹೇಳಿದ್ರು. ಸೊ ಇಟ್ಟು ಟ್ರೈ ಮಾಡೋಣ ಅಂತ ತೊಗೊಂಬಂದೆ. ಆ್ಯಂಡ್ ಸಕ್ಕರೆ ಖಾಲಿ ಆಗಿತ್ತು, ಸಕ್ಕರೆ ತೊಗೊಂಬಂದೆ. ಆಮೇಲೆ ಒಂದು ಹೇರ್ ಸ್ಪ್ರೇ ತೊಗೊಂಬಂದೆ, ರೂಮ್ ಫ್ರೆಶ್ನರು. ಇದು ಕೂಡ ಆಫರ್ ಇತ್ತು ಅಂತ ಹೇಳಿ ತೊಗೊಂಬಂದ್ವಿ. ಇದು 169 ಇದೆ MRP, ನಮಗೆ 79ಗೇನೋ ಸಿಕ್ತು. ಆ್ಯಂಡ್ ನನ್ನ ಮಗ ಎಲ್ಲ ಚೆಲ್ತಾ ಇದ್ದಾನೆ, ಆಟ ಆಡ್ಕೊಂಡಿದ್ದೀನಿ. ಏನೋ ಬೆಳೆಸಿ ನಂದು ಕ್ಯಾಮ್ರಾ ಫುಲ್ಲು ಬೆಳೆಸ್ಬಿಟ್ಟಿದ್ದಪ್ಪ. ಆ್ಯಂಡ್ ಕ್ಲಿಪ್ಸ್ ಖಾಲಿ ಆಗಿತ್ತು ಅಂಥೇಳಿ ಕ್ಲಿಪ್ದು ಪ್ಯಾಕ್ ತೊಗೊಂಬಂದೆ. ಅದೆಲ್ಲ ಸ್ವಲ್ಪ ಕಟ್ಟಾಗಿಬಿಟ್ಟಿತ್ತು. ಆ್ಯಂಡ್ ಒಣಗಾಕ್ದಾಗ ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಡ್ರೈ ಆಗಿ ಕಿತ್ತೋಗ್ಬಿಟ್ಟಿತ್ತು ಅಂಥೇಳಿ ಒಂದಿಷ್ಟು ಸೆಟ್ ತೊಗೊಂಬಂದೆ. ಇದು ಕೂಡ ವರ್ತ್ ಅಂತ ಅನಿಸ್ತು ನನಗೆ. ಇಲ್ಲಿ 1 2 3 4 ಡಜನ್ನು ಕ್ಲಿಪ್ ಬರುತ್ತೆ. ಜಸ್ಟು 79 ಅನಿಸುತ್ತೆ, 79ಗೇನೋ ಸಿಕ್ತು. ವರ್ತ್ ಅಂತ ಅನಿಸ್ತು. ಆಮೇಲೆ ದೇವರ ಪಾತ್ರೆ ತೊಳೆಯೋಕ್ಕೆ ಪೀತಾಂಬರಿ ಖಾಲಿ ಆಗಿತ್ತು, ಅಲ್ಲಿ ಕಾಣಿಸ್ತು ಅಂತ ತೊಗೊಂಡೆ. ಆ್ಯಂಡ್ ಪಾತ್ರೆ ತೊಳೆಯೋದು ಎಕ್ಸೋ ಬಂದು ಆಫರ್ ಇತ್ತು. ಇದು ಕೂಡ ಇದು ನಮಗೆ 69ಗೇನೋ ಸಿಕ್ತು. ತುಂಬ ಮನ್ ಸ್ಮೆಲ್ ಬರುತ್ತೆ ಇದು, ಅದಕ್ಕೆ ಇದನ್ನು ತೊಗೊಂಡೆ. ಆ್ಯಂಡ್ ಒಂದು ಸಿಲಿಕಾನ್ ಬ್ರಷ್ ತೊಗೊಂಡೆ, ಅಡುಗೆ ಮನೆ ಎಲ್ಲ ಉಜ್ಜೋದಕ್ಕೆ, ಕಿಟಕಿ ಎಲ್ಲ ಅಂತ ಹೇಳ್ಬಿಟ್ಟು 90 ರೂಪೀಸ್ಗೆ. ಒಂದು ಮ್ಯಾಗಿ ತೊಗೊಂಡೆ, ಅರ್ಜೆಂಟಾಗಿ ಏನಾದರೂ ಒಬ್ಬಳೇ ಇದ್ದಾಗ ಊಟ ಮಾಡ್ಕೊಳ್ಳೋದಕ್ಕೆ, ಏನಾದರೂ ಅರುಣ ಇಲ್ಲದೆ ಇದ್ದಾಗ ಅಂತ. ಆಮೇಲೆ ಡಾರ್ಕ್ ಫ್ಯಾಂಟಸಿ ಆಫರ್ ಇತ್ತು, ಬೈ 1 get 1. ಸೊ ಒಂದು ಡಾರ್ಕ್ ಫ್ಯಾಂಟಸಿ ಕೇಕ್ ನೋಡಿದ್ದೀನಿ, ಕೇಕ್ ಟ್ರೈ ಮಾಡೋಣ ಅಂಥೇಳಿ ತೊಗೊಂಡೆ, ಅರುಣಿಗೆ ಹೇಳಿದೆ. ಆ್ಯಂಡ್ ಮನೇಲಿ ಎಣ್ಣೆ ಖಾಲಿಯಾಗಿತ್ತು ಅಂತ 2 ಎಣ್ಣೆ ತೊಗೊಂಡ್ವಿ. ಆಮೇಲೆ ಪಾಪುಗೆ ವಿಕ್ಸ್ ಬೇಬಿ ರಬ್ಬು ಕೂಡ ಖಾಲಿ ಆಗ್ತಾಯಿತ್ತು. ಸೊ ಅದು ಕೂಡ ಚಳಿ ಅಲ್ವಾ, ಸೊ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಅದೊಂದು. ಆ್ಯಂಡ್ ಇದೊಂದು ಚಿಕ್ಕದು ಜಗ್ಗಿರಲಿಲ್ಲ ಮನೇಲಿ, ಚಿಕ್ಕದು ಬೇಕಿತ್ತು. ಇದು ಕೂಡ ನನಗೆ ಆಫರಲ್ಲಿ 14 ರೂಪೀಸ್ಗೆ ಸಿಕ್ತು, ಜಸ್ಟ್ 14 ರೂಪೀಸ್. ವರ್ತ್ ಇಟ್ ಅಲ್ವಾ, ಇಷ್ಟೇ ತೊಗೊಂಡಿದ್ದು ನಾನು. ಆ್ಯಂಡ್ ಒಂದು 10 kg ಗೋಧಿ ತೊಗೊಂಡ್ವಿ. ಗೋಧಿ ಅಂತೂ ಸೀರಿಯಸ್ಲಿ ಸಕ್ಕತ್ತಾಗಿದೆ ಕ್ವಾಲಿಟಿ. ಆ್ಯಂಡ್ ಅದು ಬಂದು 40 ರೂಪೀಸ್ kg ಇತ್ತು. ನಾವು ಗೋಧಿನ ತೊಗೊಂಡು ಗೋಧಿ ಬಿಡಿಸು ಗೋಧಿ ಹಿಟ್ಟನ್ನು ಮಾಡ್ಕೊತೀವಿ ಸಪ್ರೇಟ್. ನಾವು ಯಾವುದೇ ಆಶೀರ್ವಾದ ಆ ರೀತಿ ಯಾವುದು ಯೂಸ್ ಮಾಡೋದಿಲ್ಲ. ಅಮ್ಮಂಗೆ ಸ್ವಲ್ಪ ನನಗೆ ಸ್ವಲ್ಪ ಅಂತ ಹೇಳಿದ್ರು, ನಮ್ಮಮ್ಮ ತಗೋ ಅಂತ ಹೇಳಿದರು. ಊರಲ್ಲಿ ಕೇಳಿದ್ರು, ಅಲ್ಲಿ 50 ರೂಪೀಸ್ ಏನೋ ಹೇಳಿದರು kg. ಸೊ ಇಲ್ಲಿ 40 ಇತ್ತು ಅಂತ ಹೇಳಿ ನಾನೇ. ಆಮೇಲೆ ತುಂಬ ಚೆನ್ನಾಗಿತ್ತು, ಕ್ಲೀನ್ ಮಾಡೋ ಅವಶ್ಯಕತೆ ಕೂಡ ಇರಲಿಲ್ಲ ಅಂಥೇಳಿ ಸೊ ತೊಗೊಂಡ್ವಿ. ಇಷ್ಟೇ ತೊಗೊಂಡಿದ್ದು, ಸದ್ಯಕ್ಕೆ ಎಲ್ಲ ಮುಗೀತು. ಆ್ಯಂಡ್ ಈಗ ಫಿಶ್ ಮಾಡಬೇಕು. ಅಮ್ಮ ಫಿಶ್ ಸಾಂಬಾರು ಮಾಡಿ ಕೊಟ್ಟು ಕಳಿಸಿದ್ದಾರೆ. ಒಂದು ಸ್ವಲ್ಪ ಹಾಗೆ ಇದೆ, ತವಾ ಫ್ರೈ ಕಬಾಬ್ ಮಾಡೋಣ ಅಂತ ಸ್ವಲ್ಪ ಸಪ್ರೇಟ್ ಫಿಶ್ನ ಕಳಿಸಿದ್ದಾರೆ.
ಏನು ಮಾಡೋಣ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ನಾನು ಯೋಚನೆ ಮಾತ್ರ ಇದ್ದೀವಿ, ಕಬಾಬ್ ಮಾಡೋದ ತವಾ ಫ್ರೈ ಮಾಡೋದ ಅಂತ. ನೋಡೋಣ, ಮಾಡಾದ್ಮೇಲೆ ಸಿಗ್ತೀವಿ ಎಲ್ಲರೂ. ಬಾಯ್ ಬಾಯ್.